ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜರಿಯಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ಸಿರಿಗನ್ನಡ ಭಾಗ 2 9ನೇ ತರಗತಿಯ 8ನೇ ಪಾಠವಾಗಿರುವಂತಹ ಹರಲೀಲೆ ಈ ಪಾಠದ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡೋಣ. ದಯವಿಟ್ಟು ಮಕ್ಕಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಈಗ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡೋಣ. ಈಗ ಹರಲೀಲೆ ಇದನ್ನು ಯಾರು ಬರೆದಿದ್ದು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಗದ್ಯ ಪಾಠ 8 ಹರಲೀಲೆ. ಇದನ್ನು ಹರಿಹರ ಬರೆದಿರೋದು. ಕೃತಿಕಾರರ ಪರಿಚಯ. ಹರಿಹರನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಲೇಖಕರ ಪರಿಚಯ. ಹರಿಹರ ಕಾಲ ಸುಮಾರು ಕ್ರಿಸ್ತಶಕ 1200ನೇ ಇಸ್ವಿಯಾಗಿದೆ. ಈತನ ಸ್ಥಳ ಹಂಪೆಯ ವಿರೂಪಾಕ್ಷ ಈತನ ಆರಾಧ್ಯ ದೇವ. ನೋಡಿ, ನಮ್ಮ ಹರಿಹರನಿಗೆ ಆರಾಧ್ಯ ದೇವ ವಿರೂಪಾಕ್ಷ. ಈತನು ಕನ್ನಡ ಸಾಹಿತ್ಯದಲ್ಲಿ ರಗಳೆ ಕಾವ್ಯ ಪ್ರಕಾರವನ್ನು ಜೀವಂತಗೊಳಿಸಿದ ಸುಪ್ರಸಿದ್ಧ ಕವಿ. ರಗಳೆ ಕಾವ್ಯವನ್ನು ಜೀವಂತಗೊಳಿಸಿದ ಸುಪ್ರಸಿದ್ಧ ಕವಿ ನಮ್ಮ ಹರಿಹರನು ಪಂಪಾಶತಕ, ರಕ್ಷಾಶತಕ ಹಾಗೂ ಮಡಿಕೆಯ ಅಷ್ಟಕಗಳನ್ನು ವೃತ್ತ ಛಂದಸ್ಸಿನಲ್ಲಿ ರಚಿಸಿದ್ದಾನೆ. ಗಿರಿಜಾ ಕಲ್ಯಾಣ ಪ್ರೌಢ ಚಂಪು ಪರಂಪರೆಯಲ್ಲಿ ರಚಿತವಾಗಿರುವ ಕಾವ್ಯ. ರಗಳೆಯ ಪ್ರಕಾರಗಳಲ್ಲಿ ಹಲವಾರು ಕೃತಿಗಳನ್ನು ಬರೆದಿರುವ ಈತನು ರಗಳೆ ಕವಿಯಂತೆ ಪ್ರಸಿದ್ಧ. ಈ ಹರಿಹರನ ಬಗ್ಗೆ ಇದನ್ನೆಲ್ಲ ತಿಳ್ಕೊಂಡಿರಬೇಕು ಮಕ್ಕಳೇ. ಸಿಂಪಲ್ಲಾಗಿ ಕವಿ ಕಾವ್ಯ ಪರಿಚಯ ಕೊಟ್ಟಾಗ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಹರಿಹರನ ನಂಬಿಯಣ್ಣನ ರಗಳೆಯಿಂದ ಹರಲೀಲೆ ಪಾಠವನ್ನು ಆಯ್ದುಕೊಂಡಿದ್ದಾರೆ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು? ಉತ್ತರ: ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ. 2. ಹರಲೀಲೆ ಪಾಠದ ಮೂಲ ಕೃತಿ ಯಾವುದು? ಉತ್ತರ: ಹರಲೀಲೆ ಪಾಠದ ಮೂಲ ಕೃತಿ ನಂಬಿಯಣ್ಣನ ರಗಳೆ. 3. ಹರಲೀಲೆ ಪಾಠದ ಕವಿಯ ಹೆಸರೇನು? ಹರಲೀಲೆ ಪಾಠದ ಕವಿ ಹರಿಹರ. ನೋಡಿ, ಪ್ರಶ್ನೆಯಲ್ಲೇ ಉತ್ತರ ಅಡಗಿದೆ. 4. ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು? ಎಲ್ಲಿರಬೇಕು ಅಂತ ಶಿವ ಹೇಳಿದಾನೆ? ಉತ್ತರ: ಗಿರಿಜೆ ದೇವಾಲಯದಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು. ಶಿವ ತನ್ನ ಭಕ್ತರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ಇವನ ನಿಷ್ಠೂರವಾದ ಒಂದು ಮನೋಭಾವ ಅಥವಾ ನಿಷ್ಠೂರವಾಗಿರುವಂಥ ಕೆಲಸವನ್ನು ಗಿರಿಜೆ ನೋಡಲಿಕ್ಕಾಗೋದಿಲ್ಲ ಅಂತ ಹೇಳಿ ಊರು ಹೊರಗಡೆ ದೇವಸ್ಥಾನದಲ್ಲಿರುವಂತ ಹೇಳ್ತಾ ಇದ್ದಾನೆ. ಅದು ಕ್ವಶನ್ ಆಗಿ ಕೊಟ್ಟಿದ್ದಾರೆ. ದೇವಾಲಯದಲ್ಲಿ ಊರ ಹೊರಗಡೆ ಎಲ್ಲ ಒಟ್ಟು ಒಂದು ದೇವಸ್ಥಾನದಲ್ಲಿ ಇರುವಂತ ಹೇಳ್ತಾರೆ. 5. ಹರಿಹರ ಬರೆದಿರೋ ಕೃತಿಗಳನ್ನು ಹೆಸರಿಸಿ. ಹರಿಹರ ಬರೆದಿರೋ ಕೃತಿಯನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಉತ್ತರ: ಹರಿಹರ ಬರೆದಿರುವ ಪ್ರಮುಖ ಕೃತಿಗಳು ಪಂಪಾಶತಕ, ರಕ್ಷಾಶತಕ ಮತ್ತು ಮುಡಿಗೆಯ ಅಷ್ಟಕ. ನೋಡಿ, ಕವಿ ಕೃತಿ ಪರಿಚಯವನ್ನು ಕಲ್ತರೂ ಸಾಕು, ಇದು ಬಂದ್ಬಿಡುತ್ತೆ ಕ್ವಶನ್ ಆನ್ಸರ್. ಹಲವಾರು ರಗಳೆಗಳು ಹಾಗೂ ಗಿರಿಜಾ ಕಲ್ಯಾಣ ಎಂಬ ಚಂಪು ಕೃತಿಯನ್ನು ಕೂಡ ಬರೆದಿದ್ದಾನೆ. ಈಗ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು? ನಮ್ಮ ಈಶ್ವರ ತನ್ನ ಪತ್ನಿಯಾದ ಗಿರಿಜೆ ಅಥವಾ ಪಾರ್ವತಿಗೆ ಏನು ಹೇಳ್ತಾನೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಶಿವನು ಗಿರಿಜೆಯನ್ನು ಕುರಿತು: ದೇವಿ ಕೇಳು, ನನ್ನ ಪುತ್ರನಾದ ಪುಷ್ಪದತ್ತನು ನರಲೋಕದಲ್ಲಿ ನರಲೋಕ ಅಂದರೆ ಭೂಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಲ್ಲಿ ಕೆಟ್ಟು ಹೋಗುವುದಕ್ಕೆ ಸಿದ್ಧವಾಗಿದ್ದಾನೆ. ಸಂಸಾರದಿಂದ ಕೆಟ್ಟು ಹೋಗೋದಕ್ಕೆ ಸಿದ್ಧನಾಗಿದ್ದಾನೆ. ಆತನಿಗೆ ಮುಂಚೆ ನೀಡಿದ ನಂಬಿಕೆಯ ಮಾತನ್ನು ಅನುಸರಿಸಿಕೊಂಡು ನಾವು ಕಳಿಸಿದ ರುದ್ರ ಕನ್ನಿಕೆಯರಿಬ್ಬರು ಚೋಳ ದೇಶದ ತಿರುವಾರೂರು ಮತ್ತು ತಿರುವತ್ತಿಯೂರಿನಲ್ಲಿ ಪರವೆ ಮತ್ತು ಸಂಕಿಲೆ ಎಂಬ ಹೆಸರಿನಿಂದ ಹುಟ್ಟಿದ್ದಾರೆ. ಅವರನ್ನು ಆತನೊಂದಿಗೆ ಸೇರಿಸಿ ಸಕಲ ಸುಖಗಳನ್ನು ಪೂಜೆಯಿಂದ ಸ್ವೀಕರಿಸಿ ಬರುವೆನು ಎಂದು ಹೇಳುತ್ತಾನೆ. ನೋಡಿ, ಈ ಪ್ರಶ್ನೆಗೆ ಉತ್ತರ ಗೊತ್ತಾಗಬೇಕಂದ್ರೆ ನಿಮಗೆ ಸಾರಾಂಶ ಗೊತ್ತಾಗಬೇಕು. ಇದರ ಸಾರಾಂಶನೂ ನಮ್ಮ ವಿಡಿಯೋದಲ್ಲಿದೆ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಆವಾಗ ಕ್ವಶನ್ ಆನ್ಸರ್ಸು ಬೇಗ ಅರ್ಥ ಆಗುತ್ತೆ. 2. ಚೋಳ ದೇಶದಲ್ಲಿದ್ದ 3 ಗ್ರಾಮಗಳನ್ನು ಹೆಸರಿಸಿ. ಚೋಳ ದೇಶದಲ್ಲಿದ್ದ 3 ಗ್ರಾಮಗಳೆಂದರೆ ಮಣಮಂದ, ಪುತ್ತೂರು, ತಿರುವಾರೂರು ಮತ್ತು ತಿರುವತ್ತಿಯೂರು. 3. ಮೃತ ಮಾಹೇಶ್ವರನು ಶಿವ ಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ.
ಉತ್ತರ: ವೃದ್ಧ ಮಾಹೇಶ್ವರನು ಪುಣ್ಯವೇ ಹಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತಾ ಒಮ್ಮೊಮ್ಮೆ ಗೋರ್ ಗೋರ್ ಎಂದು ಶಬ್ದ ಮಾಡುತ್ತಾ ತೊದಲುವ ಮಾತುಗಳಿಂದ ನಮಃ ಶಿವಾಯ ನಮಃ ಶಿವಾಯ ಎನ್ನುತ್ತಿದ್ದನು. ನೆಕ್ಸ್ಟ್: ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು? ಕೆಳಗೆ ಬಿದ್ದಿರೋ ಅಜ್ಜಂಗೆ ನೋಡ್ಬಿಟ್ಟು ಜನ ಏನು ಮಾತಾಡ್ಕೊತಾರೆ? ಉತ್ತರ: ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ಅಲ್ಲಿ ಸೇರಿದ್ದ ಜನರೆಲ್ಲ ಈ ವೃದ್ಧ ಬ್ರಾಹ್ಮಣನನ್ನು, ಉಪ್ಪಿನ ಮೂರ್ಖನನ್ನು, ಗೌತಮನ ಗೋವನ್ನು ಅಂದರೆ ಪಡಕ್ಲಾದ ಗೋವನ್ನು, ಬ್ರಾಹ್ಮಣನನ್ನು ಕೊಂದ ಬ್ರಹ್ಮಹತ್ಯಾ ದೋಷವನ್ನು ಒಳಗೆ ಬಿಟ್ಟವರು ಯಾರು? ಕರೆದು ತಂದವರು ಯಾರು? ಇದು ಅಪಶಕುನ, ಇನ್ನೇನು ಈ ಮದುವೆ ಸರಿಯಾಗುವುದಿಲ್ಲ ಎಂದು ಮಾತನಾಡಿ ಜನ ಏನೇನು ಮಾತಾಡ್ಕೊಂಡ್ರು ಅಂತ ಉತ್ತರದಲ್ಲಿ ಬರಿಬೇಕು. ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಶಿವನು ವೃದ್ಧ ಮಾಹೇಶ್ವರನಾಗಿ ವೇಷ ಧರಿಸಲು ಕಾರಣವೇನು? ಉತ್ತರ: ಕೈಲಾಸದಲ್ಲಿರುವ ಉದ್ಯಾನವನದಲ್ಲಿ 2 ರುದ್ರಕನ್ಯಕೆಯರು ಹೂ ಬಿಡಿಸುತ್ತಿದ್ದರು. ಇದನ್ನು ರುದ್ರಗಣದ ಸದಸ್ಯರಲ್ಲೊಬ್ಬನಾದ ಪುಷ್ಪದತ್ತ ಗಮನಿಸಿ ಅವರನ್ನು ಅನುರಾಗ ಭಾವದಿಂದ ನೋಡಿದನು. ಪುಷ್ಪದತ್ತನನ್ನು ಕಂಡು ರುದ್ರಕನ್ಯಕೆಯರು ಅವನನ್ನು ಅದೇ ಭಾವದಿಂದ ನೋಡುತ್ತಿರುವುದನ್ನು ಶಿವ ಗಮನಿಸಿದ ಮತ್ತು ಅಸಮಾಧಾನ ಹೊಂದಿದ. ಕೈಲಾಸದಲ್ಲಿ ಗಣಗಳು ಇಂತಹ ವಿಕಾರಗಳನ್ನು ಹೊಂದಿರುವುದು ಅಪರಾಧ. ಹಾಗಾಗಿ ಶಿವನು ಈ 3 ಇಹಲೋಕದಲ್ಲಿ ಮನುಜರಾಗಿ ಹುಟ್ಟಿ ಎಂದು ಶಪಿಸಿದನು. ಈ 3 ಇಹಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಎಂದು ಶಪಿಸಿದನು. ಇದರಿಂದ ನೊಂದ ಪುಷ್ಪದತ್ತ, ನಿಮ್ಮನ್ನಗಲಿ ನಾನಿರಲಾರೆ, ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸಿ ಎಂದು ಪ್ರಾರ್ಥಿಸಲು, ನೀನು ಈಗ ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು, ಆದಷ್ಟು ಬೇಗ ನಿನ್ನನ್ನು ಕೈಲಾಸಕ್ಕೆ ಕರೆಸಿಕೊಳ್ಳುವೆನೆಂದು ಆಶ್ವಾಸನೆ ನೀಡಿದ. ಹೀಗಾಗಿ ಚೋಳ ದೇಶದ ರಾಜಮನೆತನದಲ್ಲಿ ನಂಬಿಯಣ್ಣನಾಗಿ ಪುಷ್ಪದತ್ತನು ಪರವೇ ಸಂಕಿಲಿಯರಾಗಿ ರುದ್ರಕನ್ಯಕೆಯರು ಹುಟ್ಟಿದರು. ನಂಬಿಯಣ್ಣ ವಿವಾಹವಾಗಲು ಸಿದ್ಧನಾದನು. ಅವನು ಸಂಸಾರಸ್ಥನಾದರೆ ಭೂಲೋಕದಲ್ಲಿ ಉಳಿದು ಬಿಡುತ್ತಾನೆ. ಆದ್ದರಿಂದ ಅವನ ವಿವಾಹವನ್ನು ಹಾಳುಗೆಡವಿ ಅವನನ್ನು ಕೊಟ್ಟ ಮಾತಿನಂತೆ ಕೈಲಾಸಕ್ಕೆ ಕರೆತರಲು ಶಿವ ನಿಶ್ಚಯಿಸಿದನು. 2. ವೃದ್ಧ ಮಾಹೇಶ್ವರನನ್ನು ಕವಿ ಹೇಗೆ ವರ್ಣಿಸಿದ್ದಾನೆ? ವಿವರಿಸಿ. ಉತ್ತರ: ಶಿವನು ಪಾದದಿಂದ ತಲೆಯವರೆಗೂ ಲೇಪಿಸಿಕೊಂಡ ವಿಭೂತಿ ನೆರೆದ ತಲೆ, ಸುಕ್ಕುಗಟ್ಟಿದ ದೇಹ ಹೊಂದಿದನು. ಆತನ ಜಟೆಯಲ್ಲಿ ಜಟೆಯಲ್ಲಿದ್ದ ಚಂದ್ರಕಳೆಯೇ ಕೊಡೆಯಾಯಿತು. ಹಿಡಿದಿದ್ದ ತ್ರಿಶೂಲ ಕೊಡೆಯ ಹಿಡಿಕೆಯಾಯಿತು. ನರಕಪಾಲ ಹೊಂದಿದ ನರಕಪಾಲ ಹೊಂದಿದ ದಂಡ ಅಂದರೆ ಖಟ್ವಾಂಗ ಊರುಗೋಲಾಯಿತು, ಅಥವಾ ಊರುಗೋಲಿಗೆ ಎಷ್ಟೇ ಅಂತಲೂ ಹೇಳ್ತಾರೆ. ಸರ್ಪವು ಪ್ರಮಾಣ ಪತ್ರವಾಯಿತು. ಬ್ರಹ್ಮನ ಶಿರವೇ ಕಮಂಡಲವಾಯಿತು. ಈ ಹುಲಿ ಮತ್ತು ಜಿಂಕೆಯ ಚರ್ಮಗಳು ಉಡುವ ಮತ್ತು ಹೊದೆಯುವ ವಸ್ತ್ರವಾದವು. ಶಿವನ ಕಾಲಿನಿಂದ ಮೆಟ್ಟಿಕೊಂಡಿರುವ ನಾಗಾಸುರ ಎಂಬ ರಾಕ್ಷಸನೇ ಪಾದರಕ್ಷೆಗಳಾಗಿ ಕೊರಳಿನಲ್ಲಿ ಕಟ್ಟಿಕೊಂಡಿರುವ ತಲೆ ಬುರುಡೆಗಳ ಹಾರವೇ ಜಪಮಾಲೆಯಾಯಿತು. ಕೈಯಲ್ಲಿರುವ ಕೊಡೆ, ಮೈಯ ಸುಕ್ಕು, ಜೋತಾಡುವ ಹುಬ್ಬು, ನೇತಾಡುವ ತೋಳಿನ ಚರ್ಮ, ಇಟ್ಟಿರುವ ವಿಭೂತಿ, ನೆಲಕ್ಕೆ ಉರಿದ ಊರುಗೋಲು, ಹಿಡಿದ ಕಮಂಡಲ, ಇಳಿಬಿದ್ದ ಬಿಳಿಯ ಗಡ್ಡ, ನಡುಗುವ ನೆರೆತ ತಲೆ, ನರೆತು ಹೋಗಿ ಸಡಿಲವಾಗಿರುವ ಸರ್ವಾಂಗದಿಂದ ಶಿಥಿಲವಾಗಿದ್ದ ವೃದ್ಧನು ಪುಣ್ಯವೇ ಹಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತಾ ಒಮ್ಮೊಮ್ಮೆ ಗೊರ್ಗೊರ್ ಎಂದು ಶಬ್ದ ಮಾಡುತ್ತಾ ತೊದಲುವ ಮಾತುಗಳಿಂದ ನಮಃ ಶಿವಾಯ ನಮಃ ಶಿವಾಯ, ನಮಃ ಶಿವಾಯ ನಮಃ ಶಿವಾಯ ಎನ್ನುತ್ತಾ ಎನ್ನಲಾಗದಂತೆ ನಡುಗುತ್ತಾ
ಮದುವೆ ಚಪ್ಪರದ ಬಳಿ ಬಂದನು ಎಂದು ಕವಿ. ನಮಃ ಶಿವಾಯ ಎನ್ನುತ್ತಾ ಎನ್ನಲಾಗದಂತೆ ನಡುಗುತ್ತಾ ಮದುವೆ ಚಪ್ಪರದ ಬಳಿ ಬಂದನು ಎಂದು ಕವಿ ವೃದ್ಧ ಮಾಹೇಶ್ವರನನ್ನು ವರ್ಣಿಸಿದ್ದಾನೆ. 3. ಮದುವೆ ಮಂಟಪದಲ್ಲಿ ವೃದ್ಧನು ಮಾಡಿದ ಅವಾಂತರಗಳಾವುವು? ಉತ್ತರ. ವಿವಾಹ ಮಂಟಪದೊಳಗೆ ಶಿವನು ಮೆಲ್ಲನೆ ನೋಡುತ್ತಾ ಮನದೊಳಗೆ ನಗುತ್ತಾ ಕೋಲನೂರಿಕೊಂಡು ಕೆಮ್ಮುತ್ತಾ ವಿವಾಹ ಮಂಟಪದ ಬಳಿ ಸಾಲಾಗಿ ಜೋಡಿಸಲಾಗಿದ್ದ ತುಪ್ಪದ ಕೊಡಗಳ ಮೇಲೆ ನಾಲ್ಕೆರಡು ಎಡವಿ ನಮಃ ಶಿವಾಯ ಎಂಬ ವೃದ್ಧಧ್ವನಿ ಅವನ ಬಾಯಿಂದ ಬರುತ್ತಿದ್ದಂತೆ ಕೊಡಗಳ ಮೇಲೆ ಬಿದ್ದು ಅಲ್ಲಿ ಕುಳಿತಿದ್ದವರ ಮುಖಕ್ಕೆ, ಕಣ್ಣುಗಳಿಗೆ, ಮೈಯ ಮೇಲೆ ತುಪ್ಪ ಚೆಲ್ಲಿತು. ಅಲ್ಲಿ ನೆರೆದಿದ್ದವರೆಲ್ಲ ಹಾಗೆ ಬಿದ್ದ ವೃದ್ಧ ಮಹೇಶ್ವರನನ್ನು ಎತ್ತಿ ನಿಲ್ಲಿಸಿದರು. ಆದರೆ ಅವನು ಒಂದು ಹೆಜ್ಜೆ ಇಟ್ಟು ಮತ್ತೆ ತಡವರಿಸಿ ನಿಲ್ಲಲಾಗದೆ ತಟ್ಟನೆ ಗಳಿಗೆ ಬಟ್ಟಲಿನ ಮೇಲೆ ಬಿದ್ದನು. ಆಗ ಅಲ್ಲಿದ್ದ ಕಳಶ ಒಡೆದು ಗಳಿಗೆ ಬಟ್ಟಲು ಮುರಿದು ಹೋಗಿ ಅಕ್ಕಿಯೆಲ್ಲ ಚೆಲ್ಲಿ ಹೋಯಿತು. ಅಲ್ಲಿದ್ದ ಜೋಯಿಸರು ಚದುರಿ ಅತ್ತಿತ್ತ ಓಡಿ ಹೋದರು. ನಂತರ ಮೂರ್ಛೆ ಹೋದಂತೆ ಬಿದ್ದಿದ್ದ ಅವನನ್ನು ಎಲ್ಲರೂ ಸುತ್ತುವರಿದು ನೀರು ಹಾಕಿ ಎಚ್ಚರಿಸಿ ನಿಲ್ಲಿಸಿದ ಕೂಡಲೇ ಅವನು ತುಪ್ಪದ ಕೊಡದ ಮೇಲಲ್ಲದೆ ಬೇರೆಲ್ಲಿಗೂ ಬೀಳುತ್ತಿರಲಿಲ್ಲ. ಎಲ್ಲರೂ ಮೆಲ್ಲಗೆ ಅವನ ಕೈಯನ್ನು ಕಾಲನ್ನು ಹಿಡಿದು ಎತ್ತಿಕೊಂಡು ಹೋಗಿ ಚಪ್ಪರದ ಹೊರಗೆ ಮೆಲ್ಲಗೆ ಇರಿಸಿದರು. ಅವರು ಇವನನ್ನು ಒಳಗಡೆ ಬಿಡಬಾರದೆಂದು ದ್ವಾರಪಾಲಕನಿಗೆ ಹೇಳಿ ವಿವಾಹ ಮಂಟಪದ ಬಾಗಿಲನ್ನು ಹಾಕಿಕೊಂಡು ಒಳಗೆ ಹೋಗುವಷ್ಟರಲ್ಲಿ ವೃದ್ಧ ಮಹೇಶ್ವರನು ಅವರಿಗಿಂತ ಮುನ್ನವೇ ಒಳಗೆ ಬಂದು ಅಲ್ಲಿದ್ದ ತೋರಣದ ತಳಿರನ್ನು ಕಿತ್ತು ಬಿಸಾಡುತ್ತಾ ಶಿವ ಎಂದು ಕೂಗುತ್ತಾ ಅವಾಂತರ ಮಾಡಿದನು. ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ಸಕಲ ಸುಖವಂ ಪೂಜೆಯಾಗಿ ಕೈಕೊಂಡು ಬರ್ಪೆನ್. ಉತ್ತರ. ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಎಂಬ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ. ಹರಲೀಲೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಈ ಮಾತನ್ನು ಶಿವನು ಗಿರಿಜೆಗೆ ಹೇಳುತ್ತಾನೆ. ಶಿವನ ಶಾಪದಿಂದ ಚೋಳ ದೇಶದಲ್ಲಿ ನಂಬಿ ಎಂಬ ಹೆಸರಿನಿಂದ ಜನಿಸಿದ್ದ ಪುಷ್ಪದತ್ತ ಹಾಗೂ ಪರವೆ ಸಂಕಿಲಿ ಎಂಬ ಹೆಸರಿನಿಂದ ಜನಿಸಿದ್ದ ರುದ್ರಕನ್ನಿಕೆಯರನ್ನು ಅವರಿಗೆ ಮಾತು ಕೊಟ್ಟಿದ್ದಂತೆ ಕೈಲಾಸಕ್ಕೆ ಕರೆತರುವುದಕ್ಕಾಗಿ ಹೇಳುತ್ತಾ ಭೂಲೋಕದಲ್ಲಿ ನಂಬಿ ಅಣ್ಣನ ಮದುವೆಯಲ್ಲಿ ಸಕಲ ಸುಖವನ್ನು ಅವನಿಂದ ಸೇವೆಯಾಗಿ ಪಡೆದು ಬರುತ್ತೇನೆಂದು ಈ ಸಂದರ್ಭದಲ್ಲಿ ಹೇಳುತ್ತಾರೆ. ಸ್ವಾರಸ್ಯ. ಭಕ್ಷ ರಕ್ಷಕನಾದ ಶಿವನು ಭೂಲೋಕಕ್ಕೆ ಹೋಗಿ ಅಲ್ಲಿ ನಂಬಿ ಅಣ್ಣನಿಂದ ಸಕಲ ಸುಖವನ್ನು ಪಡೆದು ಬರುವುದಾಗಿ ಹೇಳುವುದು ಸ್ವಾರಸ್ಯವಾಗಿದೆ. 2. ನೀನತ್ಯಂತ ಕರುಣಿ ಅಂತ ಯಾರು ಹೇಳ್ತಾರೆ? ಉತ್ತರ. ಆಕೆ ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ತೆಗೆದುಕೊಳ್ಳಲಾದ ಹರಲೀಲೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ನಂಬಿಯಣ್ಣ ಮತ್ತು ಪರವೆ ಸಂಕಿಲೆಯರನ್ನು ಮದುವೆಯ ಮಂಟಪದಿಂದ ಕರೆತರಲು ಭೂಲೋಕಕ್ಕೆ ಹೋಗುವುದಾಗಿ ಶಿವನು ಹೇಳಿದಾಗ ಗಿರಿಜೆ ತಾನು ಬರುತ್ತೇನೆಂದು ಕೇಳಿಕೊಳ್ಳುತ್ತಾಳೆ. ಆ ಸಂದರ್ಭದಲ್ಲಿ ಶಿವನು ಹೀಗೆ ಹೇಳುತ್ತಾನೆ: ನೀನು ಕರುಣಾಮಯಿ, ಆದರೆ ನಾನು ಮಾಡುವುದು ನಿಷ್ಠುರದ ಕೆಲಸ, ಆದ್ದರಿಂದ ನೀನು ಬರುವುದು ಬೇಡವೆನ್ನುತ್ತಾನೆ. ಸ್ವಾರಸ್ಯ. ಶಿವನು ನಂಬಿಯಣ್ಣನ ಮದುವೆಯಲ್ಲಿ ಅವಾಂತರ ಮಾಡಲು ಹೋಗುವ ಉದ್ದೇಶ ಹೊಂದಿದ್ದು ಕರುಣಾಮಯಿಯಾದ ಗಿರಿಜೆ ಬಂದರೆ ತನ್ನ ಕಾರ್ಯಕ್ಕೆ ಅಡ್ಡಿಯುಂಟು ಮಾಡಬಹುದೆಂದು ಹೇಳುವುದು ಸ್ವಾರಸ್ಯಕರವಾಗಿದೆ. 3. ಪುಣ್ಯಂ ಪಣ್ಣಾದಂತೆ, ಅಂದರೆ ಪುಣ್ಯವು ಹಣ್ಣಾದಂತೆ ಅಂತ. ಉತ್ತರ. ಆಯ್ಕೆ. ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ತೆಗೆದುಕೊಳ್ಳಲಾದ ಹರಲೀಲೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಭೂಲೋಕಕ್ಕೆ ಹೋಗುವಾಗ ಶಿವನು ಧರಿಸಿದ ವೃದ್ಧ ಮಾಹೇಶ್ವರ ವೇಷವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾನೆ: ಸುಕ್ಕುಗಟ್ಟಿ ನೇತಾಡುವ ಚರ್ಮ,
ನೆಲಕ್ಕೆ ಊರಿದ ಊರುಗೋಲು, ಈ ಇಳಿ ಬಿಟ್ಟ ಬಿಳಿಯ ಗಡ್ಡ, ನಡುಗುವ ನರೆದ ತಲೆ, ಹೀಗೆ ಶಿಥಿಲವಾಗಿದ್ದ ವೃದ್ಧರು ಪುಣ್ಯವೇ ಹಣ್ಣಾದಂತೆ ಇದ್ದನು ಎಂದು ಕವಿ ವರ್ಣಿಸಿದ್ದಾನೆ. ನೋಡಿ, ಈ ಮೂವರ ಪಾಪಗಳು ಕಳೆದು ಈಗ ಪುಣ್ಯಕ್ಕೆ ತಿರುಗಿಕೊಂಡಿದೆ, ಆ ಥರನೂ ಅನ್ಕೋಬೋದು, ಪುಣ್ಯವೇ ಹಣ್ಣಾದಂತೆ ಅಂತ. ಹಾಗಾಗಿ ಸ್ವಯಂ ಈಶ್ವರನೇ ಬಂದು ಇವರು 3 ಜನಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾನೆ. ಈಗ 4ನೇದು, ಈ ವೃದ್ಧಂ ಕಿರುಕುಳನಲ್ಲ, ಅಂದರೆ ಈ ಅಜ್ಜ ತೊಂದರೆ ಕೊಡ್ಲಿಕ್ಕೆ ಬಂದಿಲ್ಲ ಅಂತ ಉತ್ತರ. ಆಕೆ ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ತೆಗೆದುಕೊಳ್ಳಲಾದ ಹರಲೀಲೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವೃದ್ಧ ಮಹೇಶ್ವರನ ಕಾಟ ತಾಳಲಾರದೆ ಜನರೆಲ್ಲ ಸೇರಿ ಅವನನ್ನು ಮದುವೆ ಚಪ್ಪರದ ಹೊರಗೆ ತಂದು ಇಳಿಸಿ ಒಳಗೆ ಹೋಗುವಷ್ಟರಲ್ಲಿ ಅವನು ಅವರಿಗಿಂತ ಮುಂದೆ ಒಳಗೆ ಇದ್ದನು. ಅಲ್ಲದೆ ಅಲ್ಲಿದ್ದ ತೋರಣವನ್ನು ಕಿತ್ತು ಹಾಕುತ್ತಾ ಶಿವ ಶಿವ ಎನ್ನುತ್ತಿರುವುದನ್ನು ನೋಡಿ ಆ ಜನರೆಲ್ಲ ಆಶ್ಚರ್ಯಗೊಂಡು, ಈ ವೃದ್ಧ ನಮಗೆ ಕಿರುಕುಳ ಕೊಡುವವನಲ್ಲ, ಈತನಾರೋ ಪವಾಡ ಪುರುಷನಿರಬೇಕು ಎಂದು ಮಾತನಾಡಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂತು. ಸ್ವಾರಸ್ಯ: ಆತನ ನಡವಳಿಕೆಯನ್ನು ನೋಡಿ ಜನರು ಈತ ಕಿರುಕುಳ ಕೊಡಲು ಬಂದವನಲ್ಲ ಎಂದು ಯೋಚಿಸಿದ್ದು ಸ್ವಾರಸ್ಯಪೂರ್ಣವಾಗಿದೆ. ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1. ಹರಿಹರನ ಕಾಲ 1200. 2. ವೃದ್ಧ ಮಹೇಶ್ವರ ಡ್ಯಾಶ್ ಮೇಲೆ ಬಿದ್ದನು, ತುಪ್ಪದ ಕೊಡದ ಮೇಲೆ ಬಿದ್ದನು. 3. ಹರಲೀಲೆ ಪಾಠವನ್ನು ಡ್ಯಾಶ್ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ, ನಂಬಿಯಣ್ಣನ ರಗಳೆ. 4. ವೃದ್ಧ ಮಹೇಶ್ವರ ಕೈಲಾಸದಿಂದ ಡ್ಯಾಶ್ ಬಂದನು, ಮಣಮಂದ ಪುತ್ತೂರಿಗೆ ಬಂದನು. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಪುಷ್ಪದತ್ತ ಯಾರು? ನಂಬಿಯಣ್ಣ. ರುದ್ರಕನ್ನಿಕೆಯರು ಪರವೆ ಮತ್ತು ಸಂಕಿಲಿ. ಚೋಳದೇಶ, ಮಣಮಂದ ಪುತ್ತೂರು. ಕದ ಅಂದರೆ ಬಾಗಿಲು, ಗಿರಿಜ ಅಂದರೆ ಪಾರ್ವತಿ. ಭಾಷಾ ಚಟುವಟಿಕೆ: ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಕರ್ತರಿ ಪ್ರಯೋಗ ವಾಕ್ಯದ ವಿಶ್ಲೇಷಣೆಯನ್ನು ತಿಳಿಸಿ. ಭಾಷಾ ಚಟುವಟಿಕೆ: ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಗಳನ್ನು ತಿಳಿಸಿ. ಉತ್ತರ: ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನ ಬಂದರೆ ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯಾಗಿದೆ. 2. ವಿದ್ವರ್ತಕ ಕ್ರಿಯಾಪದ ಎಂದರೇನು? 2 ಉದಾಹರಣೆಗಳನ್ನು ಕೊಡಿ. ಉತ್ತರ: ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ, ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳನ್ನು ವಿದ್ವರ್ತಕ ಕ್ರಿಯಾಪದ ಎನ್ನುವರು. ಉದಾಹರಣೆ: ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಕೃಷ್ಣನು ಹಣ್ಣನ್ನು ತಿನ್ನಲಿ. 3. ಸಂಭಾವನಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ವಿವರಿಸಿ. ಉತ್ತರ: ಈ ವಾಕ್ಯವನ್ನು ಗಮನಿಸಿ. ಅವರು ನಾಳೆ ಬಂದಾರು, ಚೆಂಡು ಮೇಲಕ್ಕೆ ಹೋದೀತು. ಅಂದರೆ ಸಂಭಾವನಾರ್ಥಕ ಅಂದರೆ ಆಗ್ಬೋದು, ನಡಿಬಹುದು ಅಂತ, ಸಂಭವಿಸ್ಬೋದು ಅಂತ. ಈ ವಾಕ್ಯಗಳಲ್ಲಿರುವ ಬಂದಾರು, ಹೋದೀತು ಎಂಬ ಕ್ರಿಯಾಪದಗಳನ್ನು ಸಂಶಯ ಅಥವಾ ಊಹೆಯನ್ನು ಸೂಚಿಸುತ್ತದೆ. ಕ್ರಿಯೆ ನಡೆಯುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತಹ ಪದಗಳೇ ಸಂಭಾವನಾರ್ಥಕ ಕ್ರಿಯಾಪದಗಳು. ಸಂಭವಿಸ್ಬೋದು ಅಂತ ಹೇಳುವ ಕ್ರಿಯಾಪದಕ್ಕೆ ಸಂಭಾವನಾರ್ಥಕ ಕ್ರಿಯಾಪದ ಅಂತ ಹೇಳ್ತಾರೆ. ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ. 4 ಆಯ್ಕೆಯಲ್ಲಿ ಸರಿಯಾಗಿರೋದನ್ನು ಆರಿಸ್ರಿ ಅಂತ ಇದೆ. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ. ಈ ವಾಕ್ಯದಲ್ಲಿರುವ ಕ್ರಿಯಾಪದ 1. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ. ಇದರಲ್ಲಿ ಕೆಲಸ ಯಾವುದು? ಕ್ರಿಯೆ ಯಾವುದು? ಉಂಟು ಮಾಡಲಿ. 2. ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಯಾವುದು? ನಿಷೇಧಾರ್ಥಕ ಅಂದರೆ ಏನು? ನಿಷೇಧ ಅಂದರೆ ಆಗ್ದಲ್ಲೇ ಇರೋದು, ನಡೀದಲ್ಲೇ ಇರೋದು. ತಿನ್ನನು, ತಿನ್ನಲಿ, ತಿಂದಾನು, ತಿನ್ನನು, ಇದು ನಿಷೇಧಾರ್ಥಕ. 3. ಇದು ಈ ಗುಂಪಿಗೆ ಸೇರದ ಪದ ಯಾವುದು? ಉತ್ಸಾಹ,
ಉಪಮ, ಮಂದಾನಿಲ, ಲಲಿತ. ಇದು ಗುಂಪಿಗೆ ಸೇರಿದೆ, ಅದು ಉಪಮ. ನೆಕ್ಸ್ಟು ಎಳಸಿರ್ಪ. ಈ ಪದದ ಅರ್ಥ ಎಳವಾದಾಗಿರುವ, ಮಿತಿಯಿಲ್ಲದ, ರುಚಿಯಾದ ಅಥವಾ ಹುತ್ತುವರಿದಿರುವ. ಇದಕ್ಕೆ ಎಳಸಿರ್ಪ ಅಂದರೆ ಸುತ್ತುವರಿದಿರುವ. ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ. ಇದಕ್ಕೆ ಪ್ರಸ್ತಾರ ಹಾಕಿಬಿಟ್ಟು ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೀಬೇಕು. ರಸಗಳಂ ಗಳನಲಿಸು ತಿರ್ಪಶುಕ ನಿಕರಮಂ ಒನಪೂವ ನೆಳಸಿರ್ಪ ಮಧುಕರ ಪ್ರಕರಮಂ. ನೋಡಿ, ಇದರಲ್ಲಿ ಲಘು 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 ಗುರು 5, ಇದು ಅಷ್ಟೇ 5 ಇದೆ. ಲಘು 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 5 ಇದೆ. ಗುರು ಲಘು ಲಘು ನೋಡಿ 5, ಇದು 5, 3 1 5. ಗುರು ಅಂದರೆ ಒಂದು ಮಾತ್ರ ಕಾಲಕ್ಕೆ ಲಘು ಅಂತಾರೆ. ರ ಸ ಘ ಳಂ ಇದು 2 ಮಾತ್ರ ಕಾಲ. ಸೊ ಎಲ್ಲ 5 ಇದ್ರದ್ದು 4 ಗುಂಪಿದೆ ಮೇಲ್ಗಡೆ. ಮತ್ತು 1ನೇ ಪಾದದಲ್ಲಿ 5 4 ಗುಂಪಿದೆ, 5 ಮಾತ್ರೆಗಳು. ಇದರಲ್ಲೂ ಅಷ್ಟೇ ಲಘು ಲಘು ಗುರು. ಗುರು ಅಂದರೆ 2 ಲಘು ಸೇರಿದ್ರೆ 1 ಗುರು ಆಗುತ್ತಲ್ವ. ಸೊ ಲಘು ಇದು 5 5 3 1 3 2 5 3 2 5 3 2. ಸೊ ಎಲ್ಲದು 5 ಇದೆ. ಅದಕ್ಕೆ ಈ ಥರ ಛಂದಸ್ಸಿಗೆ ಲಲಿತ ರಗಳೆ ಅಂತ ಹೇಳ್ತಾರೆ. ಈ ಥರ ಛಂದಸ್ಸಿನ ಹೆಸರು ಲಲಿತ ರಗಳೆ ಅಂತ. ಲಕ್ಷಣ: ಪ್ರತಿ ಪಾದದಲ್ಲೂ 5 ಮಾತ್ರೆಗಳು, 4 ಕಣಗಳಿದ್ದು 2 ಸಾಲುಗಳಲ್ಲಿ ಪ್ರಾಸಗಳಿರುವಂತೆ ರಚಿಸಲ್ಪಟ್ಟ ರಗಳೆಯೇ ಲಲಿತ ರಗಳೆ. ಈ ಕೊಟ್ಟಿರೋ ವಾಕ್ಯಗಳನ್ನು ಪ್ರಬಂಧ ಬರೀಬೇಕಂತೆ. ಏನು ಕೊಟ್ಟಿದ್ದಾರೆ? ಪೀಠಿಕೆ. ಇದು ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಪೀಠಿಕೆ: ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ರಾಷ್ಟ್ರದ ಜನರಲ್ಲೂ ಯಾವುದೇ ಭೇದ ಭಾವವಿಲ್ಲದೆ ಜಾತಿ, ಧರ್ಮ, ಪ್ರಾದೇಶಿಕ ಭಿನ್ನತೆಯನ್ನು ತೊರೆದು ಒಟ್ಟಾಗಿ ಆಚರಿಸುವ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳು ಎನ್ನುತ್ತಾರೆ. ವಿಷಯ ನಿರೂಪಣೆ: ರಾಷ್ಟ್ರೀಯ ಹಬ್ಬಗಳು ತನ್ನದೇ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ಅವುಗಳಲ್ಲಿ ಪ್ರಮುಖವಾದ ಗುಣಲಕ್ಷಣಗಳೆಂದರೆ, ರಾಷ್ಟ್ರೀಯ ಹಬ್ಬಗಳನ್ನು ಚಿಕ್ಕ ಚಿಕ್ಕ ಹಳ್ಳಿಯಿಂದ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಗುತ್ತದೆ. 2ನೇ ಪಾಯಿಂಟ್: ರಾಷ್ಟ್ರೀಯ ಹಬ್ಬಗಳು ಒಂದು ಭಾಷೆಗಾಗಿ, ಒಂದು ಜಾತಿಗಾಗಿ, ಒಂದು ಧರ್ಮಕ್ಕಾಗಲಿ ಸೀಮಿತವಿರುವುದಿಲ್ಲ. ಎಲ್ಲ ಜಾತಿ ಧರ್ಮದವರು ಆಚರಿಸುತ್ತಾರೆ. ರಾಷ್ಟ್ರೀಯ ಅಂದರೆ ರಾಷ್ಟ್ರ ಅಂದರೆ ದೇಶದ ಹಬ್ಬ. ಹಾಗಾಗಿ ಜಾತಿ ಧರ್ಮದ ಭೇದವಿರುವುದಿಲ್ಲ. ಎಲ್ಲ ಧರ್ಮದ ಜನರು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತಾರೆ. ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯು ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನಗಳನ್ನು ಗೌರವಿಸಲು ಸೂಚಿಸುತ್ತಾನೆ. ನೆಕ್ಸ್ಟ್: ರಾಷ್ಟ್ರೀಯ ಹಬ್ಬಗಳನ್ನು ರಾಷ್ಟ್ರದ ಎಲ್ಲ ಕಡೆಗಳಲ್ಲಿಯೂ ಏಕಕಾಲದಲ್ಲಿ ವೈಭವದಿಂದ ಆಚರಿಸುತ್ತಾರೆ. ಪ್ರತಿಯೊಬ್ಬ ಪ್ರಜೆಯು ರಾಷ್ಟ್ರಧ್ವಜಕ್ಕೆ ವಂದಿಸಿ ರಾಷ್ಟ್ರಗೀತೆಯನ್ನು ಹಾಡುವ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾನೆ. ನೆಕ್ಸ್ಟ್: ರಾಷ್ಟ್ರೀಯ ಹಬ್ಬಗಳು ಏಕತೆಯನ್ನು ಸಾಧಿಸುವ ಸಂಕೇತಗಳಾಗಿವೆ. ರಾಷ್ಟ್ರೀಯ ಹಬ್ಬಗಳೆಂದರೆ ಯಾವ್ಯಾವುದು? 1 ಸ್ವತಂತ್ರ ದಿನಾಚರಣೆ, 2 ಗಣರಾಜ್ಯೋತ್ಸವ ದಿನಾಚರಣೆ, 3 ಗಾಂಧಿ ಜಯಂತಿ, 4 ಶಿಕ್ಷಕರ ದಿನಾಚರಣೆ, 5 ಮಕ್ಕಳ ದಿನಾಚರಣೆ. ಈ ಮೇಲ್ಕಂಡ ಹಬ್ಬಗಳನ್ನು ನಮ್ಮ ದೇಶದ ಎಲ್ಲ ಪ್ರಜೆಗಳು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ. ಉಪಸಂಹಾರ: ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಗರಿಕರಲ್ಲಿ ಏಕತೆ, ದೇಶಭಕ್ತಿ, ಸಂವಿಧಾನದ ಮಹತ್ವ, ನಾಯಕತ್ವದ ಮಹತ್ವ ಮುಂತಾದ ವಿಚಾರಗಳನ್ನು ತಿಳಿಯಲು ಮತ್ತು ನಾವು ಅದೇ ರೀತಿಯಲ್ಲಿ ನಡೆದುಕೊಳ್ಳಲು ನೆರವಾಗುತ್ತದೆ. ಈಗ 2ನೇದು ಯಾವ ಪ್ರಬಂಧ? ರಾಷ್ಟ್ರೀಯ ಭಾವೈಕ್ಯತೆ. ಪೀಠಿಕೆ: ಭಾರತವು ಅನೇಕ ಜನಾಂಗಗಳು, ವಿವಿಧ ಧರ್ಮಗಳು ಇರುವಂತಹ ರಾಷ್ಟ್ರವಾಗಿದೆ. ನಮ್ಮ ದೇಶದಲ್ಲಿ ವಿವಿಧ ಭಾಷೆ, ಸಂಸ್ಕೃತಿ, ಜಾತಿಗಳ ಜನರು ತಮ್ಮ ವಿವಿಧತೆಯನ್ನು ಮರೆತು ನಾವೆಲ್ಲರೂ ಭಾರತೀಯರೆಂಬ ರಾಷ್ಟ್ರೀಯ ಮನೋಭಾವನೆಯನ್ನು ಹೊಂದಿರುವುದೇ ರಾಷ್ಟ್ರೀಯ ಭಾವೈಕ್ಯತೆ ಎನ್ನಲಾಗಿದೆ. ಪ್ರತಿಯೊಬ್ಬ ಭಾರತೀಯನಿಗೂ ತಾನೊಬ್ಬ ಭಾರತೀಯ ಎಂಬ ಹೆಗ್ಗಳಿಕೆ ಇದ್ದೇ ಇರುತ್ತದೆ.
ಯಾವುದೇ ರಾಜ್ಯವಾಗಿರಲಿ, ಯಾವುದೇ ವೇಷ ಭಾಷೆಯಾಗಿರಲಿ, ಸಂಸ್ಕೃತಿಯಲ್ಲಿ ಬೇರೆಯಾಗಲಿ, ಆದರೂ ನಾವು ಭಾರತೀಯರು ಎಂಬ ಭಾವನೆಯನ್ನು ಹೊಂದಿರುವುದನ್ನೇ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವರು. ವಿಷಯ ನಿರೂಪಣೆ. ರಾಷ್ಟ್ರೀಯ ಹಬ್ಬಗಳು ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸೂಚಿಸುತ್ತದೆ. ಭಾರತ ದೇಶದಲ್ಲೆಲ್ಲ ಸ್ವತಂತ್ರ ದಿನಾಚರಣೆ, ಗಣರಾಜ್ಯ ದಿನಾಚರಣೆ, ಗಾಂಧಿ ಜಯಂತಿ, ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿರುವುದು ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಯ ಸಂಕೇತವಾಗಿದೆ. ತ್ರಿವರ್ಣ ಧ್ವಜವನ್ನು ಎತ್ತರಕ್ಕೆ ಹಾರಿಸುವುದು, ರಾಷ್ಟ್ರಧ್ವಜಕ್ಕೆ ವಂದನೆ ಸಲ್ಲಿಸುವುದು, ರಾಷ್ಟ್ರಗೀತೆಯನ್ನು ಶ್ರದ್ಧೆ ಗೌರವಗಳೊಂದಿಗೆ ನಿಯಮಬದ್ಧವಾಗಿ ಹಾಡುವುದು, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರ ಲಾಂಛನಕ್ಕೆ ಎದ್ದು ನಿಂತು ಗೌರವ ಸಲ್ಲಿಸುವುದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ತೋರುತ್ತದೆ. ನಾವು ನಮ್ಮ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ, ರಾಷ್ಟ್ರ ಪಕ್ಷಿ, ರಾಷ್ಟ್ರದ ಪುಷ್ಪ ಅಥವಾ ಹೂವು ಮುಂತಾದವುಗಳನ್ನು ನಾವು ಗೌರವದಿಂದ ಕಾಣಬೇಕು, ರಕ್ಷಿಸಬೇಕು. ಆಗ ಮಾತ್ರ ರಾಷ್ಟ್ರೀಯ ಭಾವೈಕ್ಯತೆಗೆ ಸರಿಯಾದ ಅರ್ಥ ಹುಟ್ಟಂತಾಗುತ್ತದೆ. ಮಕ್ಕಳೇ, ಈ ಹರಲೀಲೆ ಎನ್ನುವ ಪಾಠದ ಕ್ವಶನ್ ಆನ್ಸರನ್ನು ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸುಂದರವಾದ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ಧನ್ಯವಾದಗಳು ಮಕ್ಕಳು.